Okay. Okay, Sangatigale, very sorry, there appears some technical disturbance. A few of the points I will repeat. ಇಲ್ಲಿರ್ತಕ್ಕಂಥ ಅನೇಕ ಸ್ನೇಹಿತರಿಗೆ ನಾನು ಹೇಳ್ತಕ್ಕಂಥ ವಿಷಯ ತೀರಾ ಹೊಸದಾಗಿರೋದಿಲ್ಲ. ಹಾಗಾಗಿ ನಾನು ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ತಿದ್ದೀನಿ ಅಂತ ಅನ್ಕೊಂಡಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯವನ್ನೇ ಮತ್ತೆ ಚರ್ಚೆಗೆ ತಗೊಳ್ತಿದ್ದೀವಿ ಅಂತ ಅನ್ಕೋಣ. ಮತ್ತೆ ಈ ಚರ್ಚೆಯಿಂದ ಪ್ರಾಯಶಃ ನನಗೂ ಕೂಡ ಕಲಿಲಿಕ್ಕೆ ಸಾಕಷ್ಟು ವಿಷಯಗಳು ದೊರಕುತ್ತೆ ಅಂತ ಭಾವಿಸಿದೆ. ಸ್ನೇಹಿತರೆ, 1917ರಲ್ಲಿ ನಡೆದಂತ ನವೆಂಬರ್ ಮಹಾಕ್ರಾಂತಿ ಇಡೀ ಜಗತ್ತಿನಲ್ಲೇ ಒಂದು ಹೊಸ ಸಂಚಲನವನ್ನು ಉಂಟು ಮಾಡ್ತದೆ. ಅದೊಂದು ಮಹಾನ್ ವಿದ್ಯಮಾನ. ಯಾಕೆ ಮಹಾನ್ ವಿದ್ಯಮಾನ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಜಗತ್ತಿನ ಇತಿಹಾಸದಲ್ಲಿ ತುಳಿತಕ್ಕೊಳಗಾದಂತ ಜನ, ನಿರ್ಗತಿಕ ಜನ, ಶೋಷಿತ ಜನ ಮೊದಲ ಬಾರಿ ಅಧಿಕಾರಕ್ಕೆ ಬಂದರು. ಸಮಾಜ ಅನ್ನೋದೊಂದು ಆದರ್ಶ ಕಲ್ಪನೆ ಆಗಿತ್ತು. ಆದ್ರೆ ಅತ್ಯಂತ ಪ್ರಜ್ಞಾವಂತ ಜನ, ಸದಾಶಯಗಳಿದ್ದಂತ ಜನ ಕೂಡ ಏನ್ ಅಂದ್ಕೊಳ್ತಾ ಇದ್ರು ಅಂತಂದ್ರೆ, ಇದೊಂದು ಅಸಾಧ್ಯವಾದ ಆದರ್ಶ, ಭೂಮಿಯ ಮೇಲೆ ಇದು ಜಾರಿಗೆ ಬರೋದಿಲ್ಲ ಅಂತ. ಆದ್ರೆ ನವೆಂಬರ್ ಕ್ರಾಂತಿ ಸಮಾಜವಾದಿ ಸಿದ್ಧಾಂತ, ಸಮಾಜವಾದದ ಕಲ್ಪನೆ, ಮಾರ್ಕ್ಸ್ವಾದ ಕೇವಲ ಒಂದು ಆಚರಣೆಗೆ ತರಲಕ್ ಆಗದೇ ಇರ್ತಕ್ಕಂಥ ಕನಸು, ಆದರ್ಶ ಅಲ್ಲ, ಅದು ವಾಸ್ತವದಲ್ಲಿ ಜಾರಿ ಆಗೋ ಅಂಥದ್ದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ತದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅನೇಕ ಸಾವಿರ ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿ ಖಾಸಗಿ ಆಸ್ತಿ ಅನ್ನೋದಿರಲಿಲ್ಲ. ಎಲ್ಲ ಕೂಡ ಬುಡಕಟ್ಟುಗಳಲ್ಲಿ ವಾಸ ಮಾಡ್ತಾ ಇದ್ದಂತ ಜನ ಸಮಾನವಾಗಿದ್ರು. ಆದ್ರೆ ಯಾವಾಗ ಖಾಸಗಿ ಆಸ್ತಿ ಅನ್ನೋದು ಬಂತು, ಸಮುದಾಯಕ್ಕೆ ಸೇರಿದ್ದ ಆಸ್ತಿಯನ್ನ ಒಬ್ಬ ಮನುಷ್ಯ ತನ್ನ ವಶಕ್ಕೆ ತಗೊಳ್ಳಕ್ಕೆ ಸಾಧ್ಯ ಆಯಿತು, ಅಲ್ಲಿಂದ ಆಚೆಗೆ ಈ ಸಮಾಜದಲ್ಲಿ ನಾವು ಖಾಸಗಿ ಆಸ್ತಿಯನ್ನ ನೋಡ್ತೀವಿ. ಖಾಸಗಿ ಆಸ್ತಿ ಅಸ್ತಿತ್ವಕ್ಕೆ ಬಂದ ಮೇಲೆ ಆಸ್ತಿವಂತರು, ಆಸ್ತಿಹೀನರು ಅಂತಕ್ಕಂಥ ಎರಡು ವರ್ಗಗಳು ಬರುತ್ತೆ. ಒಂದು ವರ್ಗ ಇನ್ನೊಂದು ವರ್ಗವನ್ನ ತುಳಿದಿಡಲಿಕ್ಕೋಸ್ಕರ ಬಲಾತ್ಕಾರದ ಉಪಕರಣವಾಗಿ, ಆಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಕೋಯರ್ಷನ್, ಸ್ಟೇಟ್, ಪ್ರಭುತ್ವ ಅಸ್ತಿತ್ವಕ್ಕೆ ಬರುತ್ತೆ. ಆ ಕಾಲಘಟ್ಟದಿಂದಲೂ ಕೂಡ ಮಾನವ ಸಮಾಜದಲ್ಲಿ ಒಂದು ತಹತಹಿಕೆ ಉಳಿದೇ ಉಳಿತು. ಅದಂದ್ರೆ ಮತ್ತೆ ಸಮಾನತೆ ಬರಬೇಕು, ದಮನಕಾರಿ ಪ್ರಭುತ್ವ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಮತ್ತೆ ಬರಬೇಕು, ಖಾಸಗಿ ಆಸ್ತಿ ಅನ್ನೋದು ಇರಬಾರದು, ಒಬ್ಬ ಮನುಷ್ಯ ಇನ್ನೊಬ್ಬರನ್ನ ಶೋಷಣೆ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ಬರಬೇಕು. ಆದ್ರೆ ಇಂಥ ಜನಮಾನಸದ ಹಂಬಲಕ್ಕೆ ಎಷ್ಟೋ ಸರಿ ಧಾರ್ಮಿಕ ಗುರುಗಳು, ಪ್ರವಾದಿಗಳು ಧ್ವನಿಯನ್ನ ಕೊಟ್ಟರು ಕೂಡ ಅದನ್ನ ಸಾಕಾರ ರೂಪಕ್ಕೆ ಇಳಿಸೋಕೆ ಯಾರಿಗೂ ಆಗಿರ್ಲಿಲ್ಲ. 18 ಮತ್ತು 19ನೇ ಶತಮಾನದಲ್ಲಿ ಮೊದಲ ಬಾರಿಗೆ ಸಮಾಜವಾದಿ ಚಿಂತಕರು ಬಂದರು. ಆದ್ರೆ ಆ ಸಮಾಜವಾದಿ ಚಿಂತಕರಿಗೆ ಕೂಡ ನಿಜವಾಗ್ಲೂ ಈ ಸಮಾಜವಾದವನ್ನ ನಾವು ಹೇಗೆ ಸ್ಥಾಪಿಸಬಹುದು ಅನ್ನೋ ಕಲ್ಪನೆ ಇರಲಿಲ್ಲ. ಆದ್ರಿಂದ ನಾವು ಅವ್ರನ್ನ ಯುಟೋಪಿಯನ್ ಸೋಷಿಯಲಿಸ್ಟ್ ಅಥವಾ ಕಾಲ್ಪನಿಕ ಸಮಾಜವಾದಿಗಳು ಅಂತ ಕರಿತೀವಿ. ಆದ್ರೆ ಸಮಾಜವಾದವನ್ನ ಒಂದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಿಲ್ಲಿಸಿ ಮಾರ್ಕ್ಸ್ ಮತ್ತು ಎಂಗೆಲ್ಸ್ಗೆ ಸೇರಿತ್ತು. ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಬರೋ ಹೊತ್ತಿಗೆ ಅನೇಕ ವಿಷಯಗಳಲ್ಲಿ ಜ್ಞಾನ ಬೆಳೆದಿತ್ತು. ಜರ್ಮನ್ ಫಿಲಾಸಫಿ, ಬ್ರಿಟಿಷ್ ಪೊಲಿಟಿಕಲ್ ಎಕಾನಮಿ, ಫ್ರೆಂಚ್ ಸೋಷಿಯಲಿಸಂ, ಇವನ್ನ ಲೆನಿನ್ 3 sources and 3 component parts of Marxism ಅನ್ನೋ ಪುಸ್ತಕದಲ್ಲಿ ವಿವರಿಸ್ತಾರೆ. ಇದೆಲ್ಲ ಬೆಳೆದಿದ್ರಿಂದ ಇದನ್ನ ಹೀರ್ಕೊಂಡು ತತ್ವಶಾಸ್ತ್ರ, ರಾಜಕೀಯ ಅರ್ಥಶಾಸ್ತ್ರ ಮತ್ತು ಸಮಾಜವಾದದ ಸಿದ್ಧಾಂತ ಇದನ್ನ ಹೀರ್ಕೊಂಡು ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಜಂಟಿಯಾಗಿ ಮಾರ್ಕ್ಸ್ವಾದವನ್ನ, ವೈಜ್ಞಾನಿಕ ಸಮಾಜವಾದವನ್ನ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಜಗತ್ತಿನ ಮುಂದೆ ಪ್ರತಿಪಾದಿಸಿದರು. ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಕೇವಲ ಸಿದ್ಧಾಂತಿಗಳಾಗಿರಲಿಲ್ಲ, ಅವರು ಸಕ್ರಿಯ ಕ್ರಾಂತಿಕಾರಿಗಳು ಆಗಿದ್ದರು. ಆದ್ರೆ ಅವರು ಬದುಕಿದ ಕಾಲ ಇನ್ನೂ ಕೂಡ ಕ್ರಾಂತಿಯ ಸಿದ್ಧತೆಯ ಕಾಲ. ಆದ್ರೆ ಲೆನಿನ್ ಬರೋ ಹೊತ್ತಿಗೆ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಲೆನಿನ್ ಬದುಕಿದ ಕಾಲ ಕ್ರಾಂತಿ ಕಾರ್ಯರೂಪಕ್ಕೆ ಬರುವಂತಹ ಕಾಲ.
ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಬದುಕಿದ್ದಾಗ ಇದ್ದಂತ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡಿ ಅವರೇನ್ ಹೇಳಿದ್ರು ಅಂತಂದ್ರೆ, ಅತ್ಯಂತ ಮುಂದುವರೆದ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಮೊದಲು ಕ್ರಾಂತಿ ಆಗತ್ತೆ. ಉದಾಹರಣೆಗೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಎಲ್ಲಿ ವರ್ಗ ಹೋರಾಟ ವಿಪರೀತ ತೀಕ್ಷ್ಣವಾಗಿದೆ, ಎಲ್ಲಿ ಪರಿಸ್ಥಿತಿ ಮಾಗತ್ತೆ, ಬಂಡವಾಳಶಾಹಿ ವ್ಯವಸ್ಥೆ ಬೇಗ ಕೊಳತು ಹೋಗುತ್ತೆ, ಅಲ್ಲಿ ಕಾರ್ಮಿಕ ವರ್ಗ ಎದ್ನಿಂತ್ಕೊಳ್ಳುತ್ತೆ, ಕಾರ್ಮಿಕ ವರ್ಗ ಕ್ರಾಂತಿ ಆಗತ್ತೆ. ಆದ್ರೆ ಲೆನಿನ್ ತೋರಿಸ್ತಾರೆ, ಜಗತ್ತಿನ ಪರಿಸ್ಥಿತಿ ಆರಂಭದ ಹೊತ್ತಿಗೆ ಬದಲಾಗಿದೆ. ಏನ ಬದಲಾವಣೆ? ಲೆನಿನ್ ಹೇಳ್ತಾರೆ, ಈಗ ಹೊಸದಾಗಿ ಇನ್ನೊಂದು ವಿದ್ಯಮಾನ ಅಸ್ತಿತ್ವಕ್ಕೆ ಬಂದಿದೆ, ಅದಂದ್ರೆ ಸಾಮ್ರಾಜ್ಯಶಾಹಿ. ಏನು ಸಾಮ್ರಾಜ್ಯಶಾಹಿ ಅಂದ್ರೆ? ಅತ್ಯಂತ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಲೆನಿನ್ ಭಾಷೆನಲ್ಲಿ ಬಂಡವಾಳದ ರಫ್ತೆ ಸಾಮ್ರಾಜ್ಯಶಾಹಿ. ಎಕ್ಸ್ಪೋರ್ಟ್ ಆಫ್ ಕ್ಯಾಪಿಟಲಿಸಂ ಇಸ್ ಇಂಪೀರಿಯಲಿಸಂ. ಎಕ್ಸ್ಪೋರ್ಟ್ ಆಫ್ ಕ್ಯಾಪಿಟಲ್ ಇಸ್ ಇಂಪೀರಿಯಲಿಸಂ. ಅಲ್ಲಿಯವರೆಗೂ ಕೂಡ ಇಂಗ್ಲೆಂಡ್, ಫ್ರಾನ್ಸ್ ನಂತ ಮುಂದುವರೆದ ಬಂಡವಾಳಶಾಹಿ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳನ್ನ ವಸಾಹತು ಮಾಡ್ಕೊಂಡು ಶೋಷಣೆ ಮಾಡ್ತಾ ಇದ್ವು. ವಸಾಹತುಗಳಿಂದ ಕಚ್ಚಾ ಸಾಮಗ್ರಿಗಳನ್ನ ತಗೊಂಡೋಗ್ತಾ ಇದ್ವು, ಸಿದ್ಧ ಸರಕುಗಳನ್ನ ಅಲ್ಲಿಂದ ಮುಂದುವರೆದ ದೇಶಗಳಿಂದ ವಸಾಹತಿಗೆ ತಂದು ಮಾಡ್ತಾ ಇದ್ವು. ಆದ್ರೆ ಸಾಮ್ರಾಜ್ಯಶಾಹಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಬಂಡವಾಳವನ್ನ ರಫ್ತು ಮಾಡ್ತಾ ಇದೆ. ಹಾಗಾಗಿ ಅದು ಹಿಂದುಳಿದ ದೇಶಗಳಲ್ಲಿ ಅಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ, ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿನ ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಕೊಂಡು ಅವರನ್ನ ಶೋಷಣೆ ಮಾಡಿ ಅಲ್ಲಿ ತಯಾರಾದಂತ ಸರಕನ್ನ ಅಲ್ಲಿನ ಆಂತರಿಕ ಮಾರುಕಟ್ಟೆಯನ್ನು ಉಪಯೋಗಿಸ್ಕೊಂಡು ಮಾರ್ತಾ ತನ್ನ ಲಾಭವನ್ನ ವಿಪರೀತವಾಗಿ ಹೆಚ್ಚಿಸಿಕೊಂಡಿದೆ. ಇದರ ಪರಿಣಾಮ ಏನಾಗುತ್ತೆ? ಪರಿಣಾಮವಾಗಿ ಅವರು ತಮ್ಮ ದೇಶದ ಕಾರ್ಮಿಕರ ಜೀವನ ಮಟ್ಟವನ್ನ ಸ್ವಲ್ಪ ಮಟ್ಟಿಗೆ ಸುಧಾರಿಸಲಿಕ್ಕೆ ಸಾಧ್ಯ ಆಗಿದೆ. ಎರಡನೇದಾಗಿ, ಕಾರ್ಮಿಕ ಚಳುವಳಿಗಳನ್ನ ಭ್ರಷ್ಟಗೊಳಿಸಲಿಕ್ಕೆ ಅಲ್ಲಿನ ನಾಯಕರನ್ನ ಕೊಂಡುಕೊಳ್ಳಲಿಕ್ಕೆ ಬಂಡವಾಳಶಾಹಿ ವರ್ಗಕ್ಕೆ ಸಾಧ್ಯವಾಗಿದೆ. ಇದರ ಪರಿಣಾಮವಾಗಿ ಮುಂದುವರೆದ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಕಾರ್ಮಿಕ ವರ್ಗದ ಹೋರಾಟ ಒಂದು ರೀತಿಯ ಹಿನ್ನಡೆಯನ್ನ ಅನುಭವಿಸಿದೆ. ಆದ್ರೆ ಹಿಂದುಳಿದ ದೇಶಗಳಲ್ಲಿ ಏನಾಗ್ತಾ ಇದೆ? ಅಲ್ಲಿ ಕ್ರಾಂತಿ ಸಾಧ್ಯತೆ ಏನಾದ್ರು ಕಂಡು ಬರ್ತಾ ಇದೆಯಾ? ಲೆನಿನ್ ಹೇಳ್ತಾರೆ, ಹೌದು, ಅಲ್ಲಿ ಕಂಡು ಬರ್ತಾ ಇದೆ. ಇಡೀ ಜಗತ್ತಿನ ಸಾಮ್ರಾಜ್ಯಶಾಹಿ ಒಂದು ಸರಪಳಿ ಹಾಕಿ ಬಂಧಿಸಿದೆ. ಈಗ ಕ್ರಾಂತಿ ಎಲ್ಲಾಗತ್ತೆ ಅಂತಂದ್ರೆ ಅದರ ಅತ್ಯಂತ ದುರ್ಬಲ ಕೊಂಡಿನಲ್ಲಿ. ಸರಪಳಿಯನ್ನ ಎಳೆದಾಗ ಎಲ್ಲಿ ಮುರಿಯುತ್ತೆ? ಅದು ದುರ್ಬಲ ಕೊಂಡಿನಲ್ಲಿ ಮುರಿಯುತ್ತೆ. ಲೆನಿನ್ ಪ್ರತಿಪಾದಿಸ್ತಾರೆ, ರಷ್ಯಾ ಅಂತ ದುರ್ಬಲ ಕೊಂಡಿ. ರಷ್ಯಾದ ಪರಿಸ್ಥಿತಿ ಏನಿತ್ತು? ರಷ್ಯಾದ ವಿದ್ಯಾವಂತ ವರ್ಗ, ಬುದ್ಧಿಜೀವಿ ವರ್ಗ, ಸಾಹಿತಿಗಳು ಇವರು ಯುರೋಪಿನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ರಷ್ಯನ್ ಸಾಹಿತ್ಯ ಎಷ್ಟು ಶ್ರೀಮಂತ ಸಾಹಿತ್ಯ! ರಷ್ಯಾದಲ್ಲಿ ಮಹಾನ್ ಹೋರಾಟಗಾರರು ಕೂಡ ಬಂದರು, ಮಹಾನ್ ಲೇಖಕರು ಬಂದರು. ಯಾಕೆ ಅಂತಂದ್ರೆ ಅಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯ ಉಗಮ ಆಗ್ತಾ ಇದೆ, ಆದ್ರೆ ಊಳಿಗಮಾನ್ಯ ಪದ್ಧತಿ ಇನ್ನೂ ಕೂಡ ಭದ್ರವಾಗಿ ಅಲ್ಲಿ ಕಾಲೂರಿ ಕೂತಿದೆ. ಈ ಊಳಿಗಮಾನ್ಯ ಪದ್ಧತಿ ಸಂಪೂರ್ಣ ಪ್ರತಿಗಾಮಿಯಾಗಿದೆ. ಝಾರ್ ಚಕ್ರವರ್ತಿ ಆಡಳಿತ ಜನಗಳಿಗೆ ಏನನ್ನೂ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಮುಂದುವರೆದ ಚಿಂತನೆಗಳಿವೆ, ಇನ್ನೊಂದು ಕಡೆ ಹಿಂದುಳಿದ ವ್ಯವಸ್ಥೆ ಇದೆ. ಹೋರಾಟಗಳು ಬಹಳ ವೇಗವಾಗಿ ಬೆಳೀತಾ ಇದೆ. ಅಂತ ಸಂದರ್ಭದಲ್ಲಿ ಪ್ಲೆಖನೋವ್ ಅಂತ ವ್ಯಕ್ತಿ ಮಾರ್ಕ್ಸ್ವಾದವನ್ನು ರಷ್ಯಾಗೆ ಪರಿಚಯಿಸ್ತಾರೆ. ಪ್ಲೆಖನೋವ್ ಬಹಳ ಬುದ್ಧಿವಂತ, ಬಹಳ ತಿಳ್ಕೊಂಡಿದ್ದಂಥ ವ್ಯಕ್ತಿ. ಆತನ ಪುಸ್ತಕಗಳು ನಾವು ಇವತ್ತಿಗೂ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಆತನ ಸೇವೆಯನ್ನ ಮನ್ನಿಸ್ತಾನೆ. ಒಂದು ಕಾಲದ ನಂತರ ಲೆನಿನ್ ಅವರನ್ನ ಮೀರಿ ಬೆಳೀತಾರೆ. ಪ್ಲೆಖನೋವ್ ಮತ್ತಿತರರು ಹುಟ್ಟಾಕಿದಂತ ಪಕ್ಷ ಒಂದು ರೀತಿಯಲ್ಲಿ ಅದು ಬುದ್ಧಿಜೀವಿಗಳ ಪಕ್ಷ ಆಗಿದೆ. ಅದು ಕ್ರಿಯಾಶೀಲವಾಗಿಲ್ಲ, ಪಕ್ಷದಲ್ಲಿ ಶಿಸ್ತಿಲ್ಲ, ಪಕ್ಷದಲ್ಲಿ ಹೋರಾಟದ ಕೆಚ್ಚಿಲ್ಲ, ಗುಂಪುಗಾರಿಕೆ ಇದೆ. ಇದನ್ನ ಗಮನಿಸಿ ಲೆನಿನ್ ಹೇಳ್ತಾರೆ, ನಮಗೊಂದು ಹೊಸ ರೀತಿಯ ಪಾರ್ಟಿ ಬೇಕಾಗಿದೆ. ಅದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ತತ್ವ ಯಾವ್ದಾಗಿರ್ಬೇಕು ಅಂತಂದ್ರೆ ಜನತಾಂತ್ರಿಕ ಕೇಂದ್ರೀಯವಾದ ಡೆಮೋಕ್ರೆಟಿಕ್ ಸೆಂಟ್ರಲಿಸಂ ಆಗ್ಬೇಕು. ಪ್ರೊಲೆಟೇರಿಯನ್ ಡೆಮೋಕ್ರಸಿ ಫ್ಯೂಸ್ಡ್ ವಿತ್ ಸೆಂಟ್ರಲಿಸಂ. ಇದರ ಆಧಾರದ ಮೇಲೆ, ಜನತಾಂತ್ರಿಕ ಕೇಂದ್ರೀಯವಾದದ ಆಧಾರದ ಮೇಲೆ ಹೊಸ ಪಕ್ಷವನ್ನ ಕಟ್ಟೋಣ. ಅಲ್ಲಿಗೆ ಅನೇಕ ವಿಷಯಗಳಲ್ಲಿ ಲೆನಿನ್ ಮಾರ್ಕ್ಸ್ವಾದಿ ಸಿದ್ಧಾಂತವನ್ನು ಮುನ್ನಡೆಸಿದ ಹಾಗಾಯ್ತು. ಒಂದು, ಹಿಂದುಳಿದ ದೇಶದಲ್ಲಿ ಕ್ರಾಂತಿ ಸಾಧ್ಯ.
ಎರಡನೇದು ಹೊಸ ರೀತಿಯ ಪಕ್ಷದ ಆರಂಭ. ಇನ್ನೂ ಒಂದು ಅಂಶವನ್ನು ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಅದಂದ್ರೆ ಅಲ್ಲಿವರೆಗಿನ ತಿಳುವಳಿಕೆ ಇದ್ದಿದ್ದಂತಂದ್ರೆ ಕ್ರಾಂತಿಯ ನೇತೃತ್ವವನ್ನ ಕಾರ್ಮಿಕ ವರ್ಗ ವಹಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ಕ್ರಾಂತಿಕಾರಿ ವರ್ಗ. ರೈತಾಪಿ ವರ್ಗ ಅದು ಇನ್ನೂ ಕೂಡ ಖಾಸಗಿ ಆಸ್ತಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವರ್ಗ. ಅದು ಪ್ರಗತಿಶೀಲವಾಗಿಲ್ಲ, ಆಧುನಿಕ ವಿಚಾರಗಳಿಗೆ ತೆರೆಕೊಂಡಿಲ್ಲ, ಅದು ಜಡವಾಗಿದೆ. ಆದ್ರಿಂದ ಅದಕ್ಕೆ ಕ್ರಾಂತಿಯಲ್ಲಿ ಮುಖ್ಯವಾದ ಪಾತ್ರ ಇಲ್ಲ. ಅರೆ ಲೆನಿನ್ ರಷ್ಯಾದ ವಿಶಿಷ್ಟವಾದ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾರೆ, ಇಲ್ಲಿ ಕಾರ್ಮಿಕ ವರ್ಗ ಬಂದಿದೆ, ಕಾರ್ಮಿಕ ವರ್ಗ ಕ್ರಾಂತಿಗೆ ನೇತೃತ್ವವನ್ನು ಕೊಡೋದಕ್ಕೆ ಸಾಧ್ಯ ಇದೆ, ಆದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತಾಪಿ ವರ್ಗ ಇದೆ. ಆ ರೈತಾಪಿ ವರ್ಗ ಮತ್ತು ಕಾರ್ಮಿಕ ವರ್ಗ ಇವ್ರ ಮಧ್ಯದಲ್ಲಿ ದೃಢವಾದಂತ ಮೈತ್ರಿಕೂಟ ಬರೆದಿರ ಇಲ್ಲಿ ಕ್ರಾಂತಿ ಆಗೋದಿಲ್ಲ. ಫರ್ಮ್ ಅಲಿಯನ್ಸ್ ಆಫ್ ಪೆಸೆಂಟ್ರಿ ಅಂಡ್ ವರ್ಕಿಂಗ್ ಕ್ಲಾಸ್. ಸೊ ಸ್ನೇಹಿತರೆ, ನಾನು ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಲೆನಿನ್ ಮಾರ್ಕ್ಸ್ವಾದದ ಹಳೆಯ ತಿಳುವಳಿಕೆಗೆ ಜ್ಯೋತಿ ಬೀಳಲಿಲ್ಲ. ಅವರು ಮಾರ್ಕ್ಸ್ವಾದಿ ತಿಳುವಳಿಕೆಯನ್ನ ವಿಸ್ತರಿಸಿದರು. ಆಫ್ಟರ್ ಆಲ್ ದಟ್ ಇಸ್ ವಾಟ್ ಹ್ಯಾಸ್ ಟು ಬಿ ಡನ್. ಮಾರ್ಕ್ಸಿಸಮ್ ಇಸ್ ಎ ಗೈಡ್ ಟು ಆಕ್ಷನ್. ಅದು ಕ್ರಿಯೆಗೆ ಮಾರ್ಗದರ್ಶಿ. ಮಾರ್ಕ್ಸ್ವಾದ ಒಂದು ವಿಜ್ಞಾನ. ಪರಿಸ್ಥಿತಿಗಳು ಬದಲಾದಾಗ ನೀವು ಹಳೆಯ ತೀರ್ಮಾನಗಳಿಗೆ ಬದ್ಧವಾಗಿರಕ್ಕಾಗಲ್ಲ. ಅದೇ ವೈಜ್ಞಾನಿಕ ಚಿಂತನಾ ಕ್ರಮವನ್ನು ಅನುಸರಿಸಿ ಅಳವಡಿಸಿ ಹೊಸ ಪ್ರಶ್ನೆಗಳಿಗೆ ಹೊಸ ಉತ್ತರವನ್ನು ಕೊಡಬೇಕು. ಜೀವನ ಯಾರಿಗೂ ಕಾಯಲ್ಲ, ಬದುಕು ಬದಲಾಗುತ್ತೆ, ಅದು ನಿರಂತರ ಪ್ರವಾಹ. ರಾಜಕೀಯ ಬದಲಾಗುತ್ತೆ, ಆರ್ಥಿಕ ವ್ಯವಸ್ಥೆನಲ್ಲಿ ಅನೇಕ ಬದಲಾವಣೆಗಳು ಬರುತ್ತೆ, ವರ್ಗ ಸಮೀಕರಣಗಳಲ್ಲಿ ಬದಲಾವಣೆ ಬರುತ್ತೆ. ಆದ್ದರಿಂದನೇ ಚಿಂತನೆಯನ್ನ ವಿಸ್ತರಿಸ್ತಾ ಹೋಗ್ಬೇಕು. ಇದು ಮಾರ್ಕ್ಸ್ವಾದದ ಮೂಲ ತಿಳುವಳಿಕೆ. ನೀವು ವಿಸ್ತರಿಸಕ್ಕಾಗದೇ ಇದ್ರೆ ಜನತೆಗೆ ನೇತೃತ್ವ ಕೊಡುವಂತಹ ಪಾತ್ರ ನಿಂದಾಗಲ್ಲ. ಯು ಲೂಸ್ ದಿ ರೈಟ್ ಟು ಲೀಡ್. ಕೇಳ್ತಾ ಇಲ್ಲ. ಹಲೋ. 5ರ ಕ್ರಾಂತಿ ವಿಫಲ ಆದ್ಮೇಲೆ ಒಂದು ದೊಡ್ಡ ಅವಧಿಯ ಕಾಲ 1905ರಿಂದ ಪ್ರಾರಂಭ, ಹೆಚ್ಚು ಕಡಿಮೆ 1912ರವರೆಗೂ ಕೂಡ ಅತ್ಯಂತ ದಮನಕಾರಿ ನೀತಿಗಳು ರಷ್ಯಾದಲ್ಲಿ ಜಾರಿ ಇತ್ತು. ಅದನ್ನ ಸ್ಟಾಲಿಪಿನ್ ಪ್ರತಿಕ್ರಾಂತಿಯ ಅವಧಿ ಅಂತ ಕರಿತೀವಿ. ಸ್ಟಾಲಿಪಿನ್ ಪ್ರತಿಕ್ರಾಂತಿಯ ಅವಧಿನಲ್ಲಿ ಸಾವಿರಾರು ಜನ ಕಾಮ್ರೇಡರ್ಸ್ನ ಸಾಯಿಸಿಬಿಟ್ರು. ವಿಚಾರಣೆ ಇಲ್ಲದೆ ಎಷ್ಟೋ ಜನಗಳನ್ನ ಜೈಲಿಗೆ ಹಾಕಿದ್ರು. ವೃತ್ತಪತ್ರಿಕೆಗಳನ್ನ ನಿಲ್ಲಿಸ್ಬಿಟ್ರು, ಪಕ್ಷಗಳನ್ನ ನಿಷೇಧಿಸ್ಬಿಟ್ರು, ಅನೇಕ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ನಿರಾಕರಿಸ್ಬಿಟ್ರು. ಇದೆಲ್ಲ ನಮಗೆ ಪ್ರಸ್ತುತ ಆಗತ್ತೆ, ಮುಂದೆ ಆ ಚರ್ಚೆ ತಗೋಣ. ಲೆನಿನ್ ಈ ಎಲ್ಲ ಮರ್ದನ ಮತ್ತು ದಮನದ ಪರಿಸ್ಥಿತಿನಲ್ಲಿ ಕೂಡ ಕಾನೂನಾತ್ಮಕ ಚಟುವಟಿಕೆ, ಭೂಗತ ಚಟುವಟಿಕೆ, ಎರಡೂ ರೀತಿಯ ಚಟುವಟಿಕೆಗಳ ಮೂಲಕ ಕ್ರಾಂತಿಕಾರಿ ಚಳವಳಿಯನ್ನ ಮುನ್ನಡೆಸ್ತಾ ಹೋದರು. 1914ರಲ್ಲಿ ಮೊದಲನೇ ಮಹಾಯುದ್ಧ ಪ್ರಾರಂಭ ಆಯಿತು. ಆ ಮಹಾಯುದ್ಧದ ಹಿನ್ನೆಲೆ ನಮಗೆ ಗೊತ್ತಿದೆ. ನಾವು ಚರಿತ್ರೆ ಪುಸ್ತಕದಲ್ಲಿ ಓದಿದಾಗ ಯಾವುದೋ ದೇಶದ ರಾಜಕುಮಾರನ್ನು ಯಾರೋ ಕೊಂದ್ಬಿಟ್ರಂತೆ, ಅದಕ್ಕೆ ಯುದ್ಧ ಆಯ್ತಂತೆ. ಅಲ್ಲ, ನಿಜವಾದ ವಿಶ್ಲೇಷಣೆ, ಮಾರ್ಕ್ಸ್ವಾದಿ ವಿಶ್ಲೇಷಣೆ, ಮತ್ತೆ ಮಾರ್ಕ್ಸ್ವಾದಿಗಳು ಅಲ್ಲದೇ ಇರೋರು ಕೂಡ ಈ ವಿಶ್ಲೇಷಣೆಯನ್ನು ಹೋಗ್ತಾರೆ. ಯುದ್ಧ ಪ್ರಾರಂಭ ಆಗಿದ್ದು ಮಾರುಕಟ್ಟೆಗೋಸ್ಕರ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜಗತ್ತಿನ ಬಹುತೇಕ ವಸಾಹತುಗಳನ್ನ ಆಕ್ರಮಿಸಿಕೊಂಡಿದ್ರಿಂದ ಜರ್ಮನಿಯಂಥ ದೇಶಗಳಿಗೆ ವಸಾಹತಿರಲಿಲ್ಲ. ಇಲ್ಲಿಂದಾಗಿ ಜಗಳ, ಯುದ್ಧ ಪ್ರಾರಂಭ ಆಯಿತು. ರಷ್ಯಾ ಯುದ್ಧದಲ್ಲಿ ಭಾಗವಹಿಸಬೇಕಾಗಿರಲಿಲ್ಲ, ಆದರೆ ಝಾರ್ ತನ್ನ ವರ್ಗ ಹಿತಾಸಕ್ತಿಯಿಂದಾಗಿ ಆ ಯುದ್ಧದಲ್ಲಿ ಸೇರ್ಕೊಳ್ತಾನೆ. ಮೊದಲೇ ಹಿಂದುಳಿದ ದೇಶ. ಆ ದೇಶದ ಜನ ಯುದ್ಧದ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೋವನ್ನು ಅನುಭವಿಸಿದ್ರು. ವಿಪರೀತ ನಿರುದ್ಯೋಗ, ಬೆಲೆ ಏರಿಕೆ, ಪ್ರತಿಯೊಂದು ಮನೆಯಿಂದಲೂ ಕೂಡ ಯುದ್ಧಕ್ಕೆ
ಸೈನಿಕರನ್ನ ಕಳಿಸಿದ್ದಾರೆ, ಅವ್ರು ಸಾಯ್ತಾ ಇದ್ದಾರೆ. ಆ ಸೈನಿಕರಿಗೆ ಸರಿಯಾದಂತ ಶಸ್ತ್ರಾಸ್ತ್ರಗಳಿಲ್ಲ, ಆಹಾರ ಇಲ್ಲ, ಯಾವುದೇ ಸೌಲಭ್ಯ ಇಲ್ಲ. ಯುದ್ಧ ಮುಗಿದ್ರೆ ಸಾಕು ಅನ್ನೋ ಭಾವನೆ ಸೈನಿಕರಲ್ಲಿದೆ, ಜನಸಾಮಾನ್ಯರಲ್ಲಿದೆ. ಆದ್ರೆ ಯುದ್ಧ ನಿಲ್ತಾ ಇಲ್ಲ, ಆಹಾರದ ಕೊರತೆ ಇದೆ. ಯಾರಾದ್ರೂ ಕೂಡ ಶಾಂತಿ ಬೇಕು ಅನ್ನೋ ಬೇಡಿಕೆಯನ್ನು ಎತ್ತಿದ್ರೆ, ಯಾರಾದ್ರೂ ಎಲ್ರಿಗೂ ಆಹಾರವನ್ನು ಒದಗಿಸಿ ಅನ್ನುವಂಥ ಬೇಡಿಕೆಯನ್ನು ಎತ್ತಿದ್ರೆ, ಅದಕ್ಕೋಸ್ಕರ ಹೋರಾಡಿದ್ರೆ ಜನ ಅವ್ರ ಜೊತೆ ಬರ್ತಾರೆ. ಲೆನಿನ್ ಅವರ ಬೋಲ್ಶೆವಿಕ್ ಪಕ್ಷ ಈ ಬೇಡಿಕೆಗಳನ್ನ ಇಟ್ಕೊಂಡು ಮುಂದುವರಿಯುತ್ತೆ. ಜೊತೆಗೆ ಇನ್ನೂ ಒಂದು ಬೇಡಿಕೆ ಏನು ಅಂತಂದ್ರೆ, ಸೋವಿಯೆಟ್ಗಳಿಗೆ ಅಧಿಕಾರವನ್ನು ಕೊಡಿ. ಸೋವಿಯೆಟ್ಗಳು ಅಂದ್ರೆ ಜನಸಮಿತಿಗಳು. 1905 ನಂತರ ರಷ್ಯಾ ದೇಶದಲ್ಲಿ ಈ ರೀತಿಯ ಜನಸಮಿತಿಗಳು ಸಾವಿರಾರು ರಚನೆಯಾಗಿತ್ತು. ಲೆನಿನ್ನ ಅತ್ಯಂತ ಸೃಜನಶೀಲ ರೀತಿಯಲ್ಲಿ ಈ ಸೋವಿಯತ್ಗಳ ಮಹತ್ವವನ್ನು ಗ್ರಹಿಸಿದರು. ಈ ಸೋವಿಯತ್ಗಳ ಕೆಳಗಡೆ ಜನಸಾಮಾನ್ಯರು ಒಂದಾಗಿದ್ದಾರೆ. ನಾಳೆ ನಾವು ಈ ವ್ಯವಸ್ಥೆಗೆ ಸವಾಲು ಹಾಕಿದ್ರೆ ನಾವು ಪರ್ಯಾಯ ರಾಜಕೀಯ ಅಧಿಕಾರವನ್ನ ಈ ಸೋವಿಯತ್ಗಳ ಮೂಲಕ ಸೃಷ್ಟಿ ಮಾಡ್ಕೊಳ್ಬಹುದು. ಯಾವುದೇ ಕ್ರಾಂತಿನಲ್ಲಿ ಕ್ರಾಂತಿಯ ನೇತೃತ್ವವನ್ನು ವಹಿಸ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷವನ್ನು ಬಿಟ್ಟು ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಅಂತಂದ್ರೆ ಈ ಜನಸಮಿತಿಗಳ ರಚನೆ. ಇದೇ ಮುಂದೆ ಪರ್ಯಾಯ ರಾಜಕೀಯ ಶಕ್ತಿ, ಆಲ್ಟರ್ನೇಟಿವ್ ಪೊಲಿಟಿಕಲ್ ಪವರ್ ಆಗುವಂಥದ್ದು. ಆ ಹಳ್ಳಿಗಾಡಿನ ಸೋವಿಯೆಟ್ಗಳಿರಲಿ, ಕಾರ್ಖಾನೆಗಳ ಸೋವಿಯೆಟ್ ಇರಲಿ, ನಗರಗಳ ಸೋವಿಯೆಟ್ ಇರಲಿ, ಇದರ ಮಹತ್ವವನ್ನ ಲೆನಿನ್ ಗ್ರಹಿಸಿದ್ರು. ಇದು ಕೂಡ ಲೆನಿನ್ನ ಮಹಾನ್ ಮೇಧಾವಿತನಕ್ಕೆ ಸಾಕ್ಷಿ. ಲೆನಿನ್ ಮುಂದೆ ಯಾವ ಕ್ರಾಂತಿಯ ರೆಡಿಮೇಡ್ ಮಾದರಿಯೂ ಇರಲಿಲ್ಲ, ಅಥವಾ ಇದ್ದಂತ ಮಾದರಿಗಳು ಉಪಯೋಗಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಹಳೆ ಕ್ರಾಂತಿಗಳಿಂದ ಏನನ್ನು ತಗೋಬೇಕೋ ತಗೊಂಡ್ರು. 1871 ಪ್ಯಾರಿಸ್ ಕಮ್ಯೂನಿಂದನೂ ಕಲ್ತರು, ಚಾರ್ಟಿಸ್ಟ್ ಚಳುವಳಿಯಿಂದನೂ ಕಲ್ತರು, ಫ್ರೆಂಚ್ ಡೆಮೊಕ್ರೆಟಿಕ್ ರೆವಲ್ಯೂಷನ್ ಇಂದನೂ ಕಲ್ತರು. ಆದ್ರೆ ಸಿದ್ಧ ಮಾದರಿ ಅನ್ನೋದಿಲ್ಲ, ಕ್ರಾಂತಿಗೆ ಸಿದ್ಧ ಮಾದರಿ ಇರಲ್ಲ, ಯಾರು ಬರ್ಕೊಡಲ್ಲ ಅದನ್ನ. ಲೆನಿನ್ ಅತ್ಯಂತ ಸೃಜನಶೀಲ ರೀತಿಯಲ್ಲಿ ರಷ್ಯಾದ ವಿಶಿಷ್ಟ ಪರಿಸ್ಥಿತಿಗಳನ್ನ ಗ್ರಹಿಸಿ ಸೋವಿಯೆಟ್ಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರು ಮತ್ತು ಯಾವ ಬೇಡಿಕೆಗಳನ್ನ ಧ್ವನಿಸಬೇಕು, ಇಡೀ ಜನಮಾನಸವನ್ನ ಕಾಡ್ತಾ ಇರತಕ್ಕಂಥ ಸಮಸ್ಯೆಗಳನ್ನ ನಾವು ಧ್ವನಿಸಿದ್ರೆ ಬೆಂಬಲ ಬರುತ್ತೆ. ತೀರಾ ಸಣ್ಣದಾಗಿದ್ದಂತ ಬೋಲ್ಶೆವಿಕ್ ಪಾರ್ಟಿ ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವೇಗವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಲೆನಿನ್ ಆಗ ರಷ್ಯಾದಲ್ಲಿ ಇರಲಿಲ್ಲ, ಹೊರಗಡೆ ಇದ್ರು. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ರಷ್ಯನ್ ಸಾಮ್ರಾಜ್ಯ ಅನ್ನೋದು ಅನೇಕ ರಾಷ್ಟ್ರೀಯತೆಗಳನ್ನು ಆಕ್ರಮಿಸ್ಕೊಂಡ್ಬಿಟ್ಟಿತ್ತು. ನಾವಿವಾಗ ಏನಂತೀವಿ, ಉಜ್ಬೆಕಿಸ್ತಾನ್, ಕಜಕಿಸ್ತಾನ್, ಬಯಲುರಷ್ಯಾ, ಅಜರ್ಬೈಜಾನ್, ಆರ್ಮೇನಿಯಾ, ಇವೆಲ್ಲವೂ ಕೂಡ ರಷ್ಯನ್ ಸಾಮ್ರಾಜ್ಯದ ಭಾಗ. ಲೆನಿನ್ ಅದನ್ನು ಕೂಡ ಬಹಳ ಚೆನ್ನಾಗಿ ಗ್ರಹಿಸಿದ್ರು ಮತ್ತೆ ತಿಳುವಳಿಕೆಯನ್ನು ವಿಸ್ತರಿಸಿದ್ರು. ರಾಷ್ಟ್ರೀಯತೆಗಳ ಬಗ್ಗೆ ಮಾರ್ಕ್ಸ್ವಾದಿ ದೃಷ್ಟಿಕೋನ ಏನಿರಬೇಕು, ಈ ಎಲ್ಲ ರಾಷ್ಟ್ರೀಯತೆಗಳ ಹಕ್ಕುಗಳನ್ನು ನಾವು ರಕ್ಷಿಸಬೇಕು, ಎತ್ತಿಡಿಬೇಕು. ನಮ್ಮ ರಷ್ಯನ್ನರಲ್ಲಿ ಗ್ರೇಟ್ ರಷ್ಯನ್ ಚೌವಿನಿಸಂ ಇದೆ. ನಾವು ಸಣ್ಣ ಪುಟ್ಟ ರಾಷ್ಟ್ರೀಯತೆಗಳನ್ನ ಬಗ್ಗ ಬಡಿಯೋದಕ್ಕೆ ಪ್ರಯತ್ನಿಸ್ತೀವಿ. ಇದು ಝಾರ್ನ ಬಳುವಳಿ ಅಥವಾ ಬಂಡವಾಳಗಾರರ ಬಳುವಳಿ. ಆದ್ರೆ ಕಮ್ಯುನಿಸ್ಟ್ರಿಗೆ ಸಣ್ಣ ಪುಟ್ಟ ರಾಷ್ಟ್ರೀಯತೆಗಳನ್ನ ತುಳಿದಿಡಬೇಕು ಅನ್ನೋ ಮನೋಭಾವ ಇರಬಾರ್ದು. ಅವರ ಹಕ್ಕುಗಳನ್ನ ಮಾನ್ಯ ಮಾಡುವಂತ ಗುಣ ಇರಬೇಕು. ಆದ್ದರಿಂದನೇ ಅವರು ರೈಟ್ ಆಫ್ ನೇಷನ್ಸ್ ಟು ಸೆಲ್ಫ್ ಡಿಟರ್ಮಿನೇಷನ್, ಪ್ರತಿಯೊಂದು ರಾಷ್ಟ್ರೀಯತೆಗೂ ಸ್ವಯಂ ನಿರ್ಣಯದ ಹಕ್ಕಿದೆ ಅನ್ನೋದ್ರ ಪ್ರತಿಪಾದಿಸಿದ್ರು. ಇದರಿಂದ ಏನಾಯ್ತು, ರಾಷ್ಟ್ರೀಯತೆಗಳ ಬೆಂಬಲ ಕಮ್ಯುನಿಸ್ಟ್ ಪಾರ್ಟಿಗೆ ಮತ್ತೆ ಸಮಾಜವಾದಕ್ಕೆ ಸಿಕ್ಕೋ ಹಾಗಾಯ್ತು. ಮತ್ತೊಮ್ಮೆ ನಾನು ಹೇಳ್ತೀನಿ, ಹೀಗೆ ಲೆನಿನ್ ಸೃಜನಶೀಲ ರೀತಿಯಲ್ಲಿ ಮಾರ್ಕ್ಸ್ವಾದವನ್ನು ವಿಸ್ತರಿಸ್ತಾ ಹೋದ್ರು. ಅಸಾಧಾರಣ ಪ್ರತಿಭಾಶಾಲಿ ಲೆನಿನ್. ನಾನು ಒಬ್ಬ ವ್ಯಕ್ತಿಯ ಗುಣಗಾನ ಮಾಡ್ತಿದ್ದೀನಿ ಅಂತ ಭಾವಿಸಬೇಡಿ. ಅವರು ಇಡೀ ಬೋಲ್ಶೆವಿಕ್ ಪಾರ್ಟಿಯ ಎಲ್ಲ ವಿವೇಕ, ತಿಳುವಳಿಕೆ, ಸಿದ್ಧಾಂತದ ಮೂರ್ತ ರೂಪವಾಗಿ ನಮಗೆ ಕಾಣೋದ್ರಿಂದ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಇಡೀ ಪಕ್ಷ ವಿವೇಕವನ್ನ ಪ್ರತಿಪಾದಿಸ್ತು, ಗ್ರಹಿಸ್ತು, ಸರಿಯಾದ ರೀತಿಯಲ್ಲಿ ಅದನ್ನ ಕಾರ್ಯರೂಪಕ್ಕೆ ತಂತು. ಝಾರ್ ವಿರುದ್ಧ ಜನಗಳ ಆಕ್ರೋಶ ಬೆಳೀತಾ ಹೋದ ಹಾಗೆ
ಯುದ್ಧ ಹೆಚ್ಚೆಚ್ಚು ವಿನಾಶಕಾರಿಯಾದಾಗೆ 1917 ಫೆಬ್ರವರಿಯಲ್ಲಿ ಒಂದು ಕ್ರಾಂತಿಕಾರಿ ಪರಿಸ್ಥಿತಿ ಸೃಷ್ಟಿಯಾಯಿತು. ಆಗ್ಲೂ ಕೂಡ ಬೋಲ್ಶೆವಿಕರಿಗೆ ಅಧಿಕಾರ ಹಿಡಿಯೋ ಸಾಮರ್ಥ್ಯ ಇರಲಿಲ್ಲ. ಆಗ ಬಹಳ ದೊಡ್ಡ ಪಕ್ಷವಾಗಿ ಪ್ರಭಾವಶಾಲಿಯಾಗಿ ಕ್ಯಾಡೆಟ್ ಪಾರ್ಟಿ ಅನ್ನೋದಿತ್ತು. ಅದೊಂದು ಬಂಡವಾಳಶಾಹಿ ಪಕ್ಷ, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಾಟ್ಸ್, ಅವರ ನಾಯಕ ಕೆರೆನ್ಸ್ಕಿ. ಅದೇ ರೀತಿ ಮೆನ್ಶೆವಿಕ್ ಪಾರ್ಟಿ ಇತ್ತು. ಇನ್ನೊಂದು ಬಹಳ ದೊಡ್ಡ ಪಾರ್ಟಿ ಅಂದ್ರೆ ಸೋಷಿಯಲಿಸ್ಟ್ ರೆವಲ್ಯೂಷನರೀಸ್. ಅವ್ರಿಗೆ ರೈತಾಪಿ ಜನಗಳ ಮೇಲೆ ಅತಿ ಹೆಚ್ಚು ಪ್ರಭಾವ ಇತ್ತು, ಬೋಲ್ಶೆವಿಕರಿಗೆ ಇರಲಿಲ್ಲ. ಆ ಸೋಷಿಯಲಿಸ್ಟ್ ರೆವಲ್ಯೂಷನರೀಸ್ ಅಲ್ಲಿ ಎರಡು ಭಾಗ ಆಗಿ ಲೆಫ್ಟ್ ಸೋಷಿಯಲಿಸ್ಟ್ ರೆವಲ್ಯೂಷನರೀಸ್ ಹೆಚ್ಚು ರ್ಯಾಡಿಕಲ್ ಆಗಿದ್ರು, ತೀವ್ರಗಾಮಿಗಳಾಗಿದ್ರು. ಅವರಿಗೆ ಬೋಲ್ಶೆವಿಕರ ಜೊತೆಯಲ್ಲಿ ಸಂಬಂಧ ಬೆಳೀತಾ ಬಂತು. ಆದ್ರೆ ಕ್ರಾಂತಿ ಆಗೋ ಸಂದರ್ಭದಲ್ಲಿ 10-15 ಪಕ್ಷಗಳು, ಸಂಘಟನೆಗಳಿತ್ತು. ಮ್ಯಾಕ್ಸಿಮ್ ಗಾರ್ಕಿ ಅವ್ರದ್ದು ಒಂದು ಪಕ್ಷ ಇತ್ತು, ಅನೇಕ ಬುದ್ಧಿಜೀವಿಗಳು ಸಕ್ರಿಯವಾಗಿದ್ದಂಥದ್ದು. ಎಲ್ಲ ಪಕ್ಷಗಳು ಸೇರಿ ಒಕ್ಕೂಟವನ್ನ ರಚಿಸಿಕೊಂಡು, ಇದು ಬಹಳ ಮುಖ್ಯವಾದಂತ ಪ್ರಶ್ನೆ, ಯಾವುದೇ ಮಡಿವಂತಿಕೆ ಇಲ್ದಿರ, ಮೈಲಿಗೆಯ ಕಲ್ಪನೆ ಇಲ್ದಿರ, ಹಾಗಂತ ಎಲ್ಲರ ಜೊತೆ ಸೇರೋದು ಅಂತಲ್ಲ, ನಮ್ಮ ಉದ್ದೇಶ ಸಾಧನೆಗೆ ಹೋರಾಟವನ್ನ ಮುಂದುವರಿಸಲಿಕ್ಕೆ ಯಾರ್ಯಾರ ಜೊತೆನಲ್ಲಿ ಸೇರ್ಬೇಕಾಗತ್ತೆ ಅನ್ನೋದನ್ನ ಮೂರ್ತವಾಗಿ ಗ್ರಹಿಸಬೇಕು. ಕಾಂಕ್ರೀಟ್ಲಿ ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್. ಲೆನಿನ್ ಅದರಲ್ಲಿ ಯಶಸ್ವಿ ಆದ್ರು. ಇವರೆಲ್ಲರ ಜೊತೆಗೆ ಸಂಬಂಧ ಬೆಳೆಸಿಕೊಂಡು ಒಕ್ಕೂಟ ಹೋರಾಟದ ಮೂಲಕ ಝಾರ್ನ ಕಿತ್ತಾಕ. ಇದು ಫೆಬ್ರವರಿ ರೆವಲ್ಯೂಷನ್, ಬುರ್ಜ್ವಾ ಡೆಮೋಕ್ರಾಟಿಕ್ ರೆವಲ್ಯೂಷನ್. ಯಾಕೆ ಬುರ್ಜ್ವಾ ಡೆಮೋಕ್ರಾಟಿಕ್ ರೆವಲ್ಯೂಷನ್ ಅಂತೀವಿ ಅಂದ್ರೆ, ಜನತಂತ್ರವನ್ನ ತರೋ ಕ್ರಾಂತಿ. ಅದರ ನೇತೃತ್ವಕ್ಕಿನ್ನು ಕಾರ್ಮಿಕ ವರ್ಗ ಬಂದಿಲ್ಲ, ಬುರ್ಜ್ವಾ ವರ್ಗ ಬಂದಿದೆ. ಇದಾಗಿ ಆ ವ್ಯವಸ್ಥೆ ಸ್ಥಿರವಾಗೋದಕ್ಕೆ ಹೊರಟಾಗ ಅನೇಕ ಕುಂದುಕೊರತೆಗಳನ್ನ ಆಡಳಿತದಲ್ಲಿ ಕಾಣಬಹುದಾಗಿತ್ತು. ಬಹಳ ಮುಖ್ಯವಾಗಿ ಕೆರೆನ್ಸ್ಕಿ ಸರ್ಕಾರ ಯುದ್ಧ ಮುಗಿಲಿ, ಶಾಂತಿ ಬೇಕು ಅಂತ ಹೇಳಿದ್ರು ಕೂಡ ಯುದ್ಧವನ್ನ ಮುಂದುವರಿಸ್ತಾ ಹೋಯಿತು. ಇದು ಸೈನಿಕರಲ್ಲಿ ಹತಾಶೆಯನ್ನ ಉಂಟು ಮಾಡ್ತು, ಸೈನಿಕರಲ್ಲಿ ಪ್ರತಿಭಟನೆಯನ್ನ ಉಂಟು ಮಾಡ್ತು. ರೈತಾಪಿ ವರ್ಗದಲ್ಲಿ ಯುದ್ಧ ಮುಗಿತಿಲ್ಲ ಅನ್ನೋದು ಬಹಳ ಆಕ್ರೋಶಕ್ಕೆ ಕಾರಣ ಆಯಿತು. ಹಾಗೇನೆ ಸೋವಿಯೆಟ್ಗಳಿಗೆ ಯಾವುದೇ ಅಧಿಕಾರ ಇಲ್ಲದೆ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲೂ ಅಷ್ಟೇ, ನಗರ ಪ್ರದೇಶದಲ್ಲೂ ಅಷ್ಟೇ ಸೋವಿಯೆಟ್ಗಳು ಕುದೀತಾ ಇದ್ವು. ಆಹಾರ ಇಲ್ಲ. ಆಗ ಲೆನಿನ್ ಹೇಳಿದ್ರು, ನಾವೀಗ ಮತ್ತೊಂದು ಕ್ರಾಂತಿಗೆ ತಯಾರಾಗಬೇಕಾಗುತ್ತೆ. ಈ ಬಾರಿ ಕ್ರಾಂತಿ ಸಮಾಜವಾದಿ ಕ್ರಾಂತಿ. ಈ ಕ್ರಾಂತಿಗೆ ನೇತೃತ್ವವನ್ನ ಕಾರ್ಮಿಕ ವರ್ಗ ಕೊಡಬೇಕು. ಅನೇಕ ಜನ ಕಾಮ್ರೇಡ್ಸ್ಗೆ ಇದು ಅರ್ಥ ಆಗಿಲ್ಲ. ಬಹಳ ಜನ ಅವಾಗ ವಾದ ಮಾಡ್ತಾ ಇದ್ರು. ಮಾರ್ಕ್ಸ್ವಾದದ ತಿಳುವಳಿಕೆ ಅಂತಂದ್ರೆ, ಬಂಡವಾಳಶಾಹಿ ವ್ಯವಸ್ಥೆ ಸ್ಥಾಪನೆ ಆಗುತ್ತೆ, ಬಂಡವಾಳಶಾಹಿ ಜನತಂತ್ರ ಬರುತ್ತೆ, ಕಾಲಕ್ರಮೇಣ ಕೊಳ್ತು ಹೋಗುತ್ತೆ, ಆಗ ಕ್ರಾಂತಿಗೆ ಕಾಲ ಪಕ್ವ ಆಗುತ್ತೆ, ಆಗ ನಾವು ಕ್ರಾಂತಿಗೆ ಹೋಗ್ಬೇಕು. ಆದ್ರೆ ನಮ್ಮಲ್ಲಿ ಇನ್ನೂ ಈ ತರ ಬಂಡವಾಳಶಾಹಿ ವ್ಯವಸ್ಥೆ ಬಂದಿದೆ. ಇವಾಗ ಇನ್ನೊಂದು ಕ್ರಾಂತಿ ಹೇಗೆ ಸಾಧ್ಯ, ಯಾಕೆ ಬೇಕು? ಆಗ ಲೆನಿನ್ ಹೇಳಿದ್ರು, ಇದು ಜನತಾಂತ್ರಿಕ ಕ್ರಾಂತಿಗಳ ಯುಗ ಅಲ್ಲ, ಇದು ಕಾರ್ಮಿಕ ವರ್ಗದ ಕ್ರಾಂತಿಯ ಯುಗ. ಈಗ ಬಂಡವಾಳಶಾಹಿ ವರ್ಗ ಪ್ರಗತಿಗಾಮಿ ಅಲ್ಲ, ಪ್ರಗತಿಶೀಲ ಅಲ್ಲ. ಫ್ರೆಂಚ್ ಮಹಾಕ್ರಾಂತಿ ಕಾಲದಲ್ಲಿ ಬೂರ್ಜ್ವಾಸಿ ಪ್ರಗತಿಶೀಲ, ಇಂಗ್ಲೆಂಡಿನ ಕ್ರಾಂತಿ ಸಂದರ್ಭದಲ್ಲಿ ಬೂರ್ಜ್ವಾಸಿ ಪ್ರಗತಿಶೀಲ, ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಅಲ್ಲಿನ ಬಂಡವಾಳಶಾಹಿ ವರ್ಗ ಪ್ರಗತಿಶೀಲ. ಆದ್ರೆ ನಮ್ಮಲ್ಲಿ ಇದು ಹುಟ್ಟುತ್ತಾನೆ ಅಷ್ಟಾವಕ್ರ ಕೂಸಿದು, ಇದು ಹುಟ್ಟುತ್ತಾನೆ ಬಾಲಾರಿಷ್ಟ ಇರತಕ್ಕಂಥ ಬಂಡವಾಳಶಾಹಿ ವರ್ಗ. ಇದು ಜನತಾಂತ್ರಿಕ ಕ್ರಾಂತಿಯ ಕರ್ತವ್ಯಗಳನ್ನು ಕೂಡ ಪೂರೈಸೋದಕ್ಕೆ ಅಶಕ್ತವಾಗಿರ್ತಕ್ಕಂಥ ವರ್ಗ. ಜನತಾಂತ್ರಿಕ ಕ್ರಾಂತಿಯ ಕಾರ್ಯಕ್ರಮವನ್ನು ಕೂಡ, ಕರ್ತವ್ಯಗಳನ್ನು ಕೂಡ ಕಮ್ಯುನಿಸ್ಟರು ತಮ್ಮ ಸಮಾಜವಾದಿ ಕ್ರಾಂತಿಯ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಕ್ರಾಂತಿಗೆ ನಾವು ನೇತೃತ್ವವನ್ನು ಕೊಡಬೇಕು. ಆದ್ರಿಂದ ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿಗೆ ಇದು ಪಕ್ವವಾದ ಕಾಲ. ಲೆನಿನ್ ಹೇಳ್ತಾರೆ, ಯಾವಾಗ ಹಳೆಯ ಆಳುವ ವರ್ಗಕ್ಕೆ ಆಳುವ ಶಕ್ತಿ ಹೊಟ್ಟೋಗುತ್ತೋ, ಹಿಂದಿನಂತೆ ಆಳಕ್ ಆಗಲ್ವೋ, ಹಾಗೇನೆ ಆಳಿಸ್ಕೊಳ್ತಾ ಇರ್ತಕ್ಕಂಥ ಜನ ಹಿಂದಿನ ರೀತಿಯಲ್ಲಿ ಆಳಿಸ್ಕೊಳ್ಳೋದಿಕ್ಕೆ ತಯಾರಿರೋದಿಲ್ವೋ, ಆಗ ಕ್ರಾಂತಿಯ ಪರ್ವಕಾಲ ಶುರುವಾಗುತ್ತೆ. ಈಗ ಶುರುವಾಗಿದೆ ರಷ್ಯಾದಲ್ಲಿ. ಈ ತಿಳುವಳಿಕೆ ಮೇಲೆ ಕ್ರಾಂತಿ ಸಂಘಟಿತವಾಯಿತು. ಅದರ ಬಗ್ಗೆ ಬಹಳ ಸುಂದರವಾದ ಪುಸ್ತಕ ಇಂಗ್ಲಿಷ್ ನಲ್ಲಿ ಒಬ್ಬ ಅಮೆರಿಕನ್ ಜರ್ನಲಿಸ್ಟ್ ಬರೆದ್ರು, ಜಾನ್ ರೀಡ್ ಅನ್ನೋರು, 10 Days That Shook the World.
ಯಾವ ಸಿನಿಮಾದ ಚಿತ್ರಕಥನೂ ಅದಕ್ಕಿಂತ ನಾಟಕೀಯವಾಗಿರಕ್ ಸಾಧ್ಯ ಇಲ್ಲ. ಯಾವ ಕಾದಂಬರಿನೂ ಅದಕ್ಕಿಂತ ರೋಚಕವಾಗಿರಕ್ ಸಾಧ್ಯ ಇಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಶಕ್ತಿ ಸ್ಥಳಾಂತರ ಆಗ್ತಾ ಇದೆ. ಯಾರ ಕೈ ಮೇಲಾಗುತ್ತೆ, ಯಾರ ಕೈ ಬೀಳಾಗುತ್ತೆ, ಯಾರು ಮುಂದೆ ಹೋಗ್ತಾರೆ, ಯಾರು ಹಿಂದೆ ಬರ್ತಾರೆ. ಕ್ರಾಂತಿ ಕೇಂದ್ರ ಯಾವುದು? ಪೀಟರ್ಸ್ಬರ್ಗ, ಮಾಸ್ಕೋನ? ಲೆನಿನ್ ಗೆಲ್ತಾರಾ ಇಲ್ವಾ? ರೈತರ ಸಮ್ಮೇಳನ ನಡೀತಾ ಇದೆ. ಅವ್ರ ನಿರ್ಣಯ ಕ್ರಾಂತಿ ಪರವಾಗಿ ಬರುತ್ತಾ, ವಿರುದ್ಧವಾಗಿ ಬರುತ್ತಾ? ಯುದ್ಧ ರಂಗದಿಂದ ಸೈನಿಕರು ವಾಪಸ್ ಬರ್ತಾ ಇದ್ದಾರೆ. ಸೈನಿಕರು ಯಾರ ಪರ ನಿಲ್ತಾರೆ? ಅದಂತೂ ಬಹಳ ನಿರ್ಣಾಯಕವಾದಂತಹ ವಿಷಯ. ಸೈನಿಕರು ಯಾರ ಪರ ನಿಲ್ತಾರೆ? ಸಮಾಜವಾದಿ ಕ್ರಾಂತಿ ಪರವಾಗಿರ್ತಾರ ಅವರು? ಕೆರೆನ್ಸ್ಕಿ ಕಡೆಗೆ ಹೋಗ್ತಾರ? ಕೆರೆನ್ಸ್ಕಿ ಮತ್ತು ಅಂತಾರಾಷ್ಟ್ರೀಯ ಬಂಡವಾಳಗಾರರು ಪ್ರತಿದಿನ ಕ್ರಾಂತಿ ಕತೆ ಮುಗೀತು ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಏನಾಗುತ್ತೆ? ಇದೊಂದು ರೋಚಕವಾದ ಕಥೆ. ಅಂತಿಮವಾಗಿ ಕ್ರಾಂತಿ ಯಶಸ್ವಿ ಆಯಿತು. ಅರೆ, ಯಶಸ್ವಿ ಆಯಿತು ಅನ್ನೋದು ಒಂದು ವಾಕ್ಯ. ವಾಸ್ತವ ಏನು ಅಂದ್ರೆ, ಕ್ರಾಂತಿ ಗೆದ್ದಾದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ದೊಡ್ಡ ಕೆಲಸ ಆಗಿದೆ. ಅದರ ಮುಂದಿನ ಕಥೆಗೆ ನಾನು ಈಗ ಪ್ರವೇಶ ಮಾಡಲ್ಲ. 1917ರಿಂದ 1922 ಸಿವಿಲ್ ವಾರ್ ನಡೀತು, ಅಂತರ್ಯುದ್ಧ. 24ರಲ್ಲಿ ಲೆನಿನ್ ಕೊಲೆ ಆದರು. ಲೆನಿನ್ ಮೇಲೆ ಮೊದಲು ಕೊಲೆ ಯತ್ನ ನಡೀತು. 24ರಲ್ಲಿ ಅವ್ರು ತೀರ್ಕೊಂಡ್ಬಿಟ್ರು. ಘಟನೆಗಳು ಸರಮಾಲೆ ಹೀಗೆ ಬೆಳೀತಾ ಹೋಗುತ್ತೆ. ಮತ್ತೆ ಸ್ಟಾಲಿನ್ ಯುಗ ಪ್ರಾರಂಭ ಆಗುತ್ತೆ. ಪಂಚವಾರ್ಷಿಕ ಯೋಜನೆಗಳು ಶುರುವಾಗುತ್ತೆ. ಸಮಾಜವಾದ ದೃಢವಾಗಿ ಬೆಳೆಯುತ್ತೆ. ಮಹಾನ್ ಸಾಧನೆಗಳನ್ನ ಮಾಡುತ್ತೆ. ಈ ಕಥೆಯನ್ನ ವಿಸ್ತರಿಸೋ ಅಗತ್ಯ ಇಲ್ಲ. ಅಂದ್ರೆ ನವೆಂಬರ್ ಕ್ರಾಂತಿ ನಮ್ಮ ಮುಂದೆ ಇಡ್ತಕ್ಕಂಥ ಪಾಠಗಳು ಯಾವುದು, ಎಲ್ಲಿ ನಮಗೆ ಪ್ರಸ್ತುತ? ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ದೇಶದಲ್ಲಿ ಕ್ರಾಂತಿಯನ್ನ ಬೆಳೆಸಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಚಳವಳಿಗೆ ಬಂದಾಗ, ಕಮ್ಯುನಿಸ್ಟ್ ಚಳವಳಿಗೆ ಆಕರ್ಷಿತರಾದಾಗ 40-45 ವರ್ಷ ಹಿಂದೆ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ತಲೆನಲ್ಲಿ ರಷ್ಯನ್ ಮಾದರಿ ಅಥವಾ ಚೈನೀಸ್ ಮಾದರಿ ಕೂತ್ಕೊಂಡ್ಬಿಡ್ತು. ಆದ್ರೆ ಕಾಲ ತುಂಬಾ ಬದಲಾಗಿದೆ. ಇವತ್ತಿನ ಕ್ರಾಂತಿಯನ್ನ ನಾವು ಯಾವುದೇ ಒಂದು ಮಾದರಿನ ತಲೆಯಲ್ಲಿ ಇಟ್ಕೊಂಡು ಮಾಡಕ್ಕಾಗಲ್ಲ. ನಮ್ಮ ಎದುರುಗಡೆ ಬರ್ತಾ ಇರತಕ್ಕಂಥ ಪರಿಸ್ಥಿತಿಗಳನ್ನ ವಿಶ್ಲೇಷಿಸಿ ನಾವು ಮುಂದಕ್ಕೆ ಹೋಗ್ಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ಚಳುವಳಿಯನ್ನ ಮುನ್ನಡೆಸಬೇಕು. ಇಲ್ಲಿ ಮೊದಲನೇ ಅತಿ ದೊಡ್ಡ ಪಾಠ ಅಂತಂದ್ರೆ, ಬದಲಾಗ್ತಾ ಇರ್ತಕ್ಕಂಥ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಮಾರ್ಕ್ಸ್ವಾದಿ ತಿಳುವಳಿಕೆಯನ್ನ ಬೆಳೆಸ್ತಾ ಇದ್ದೀವ.